ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಹೋರಾಟ ಕೇಂದ್ರ ಸರ್ಕಾರದ ನಡೆಯನ್ನ ಖಂಡಿಸಿ ಮಂಗಳೂರಲ್ಲಿ ಇವತ್ತು ಬೃಹತ್ ಧರಣಿಯನ್ನ ಮಾಡುತ್ತಿದ್ದು ಕಡಲ ನಗರಿಯಲ್ಲಿ ಖಾಕಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ವಿರೋಧಿಸಿ ಮಾಡುವ ಹೋರಾಟಕ್ಕೆ ವಿರೋಧಿಸಿ ಬೃಹತ್ ಹೋರಾಟಕ್ಕೆ ಮುಂದಾಗಿದ್ದು ಕೇಂದ್ರ ಸರ್ಕಾರದ ನಡೆ ಖಂಡಿಸಿ ಮಂಗಳೂರಲ್ಲಿ ಧರಣಿ ಧಿಕ್ಕಾರವನ್ನ ಕೂಗಿದ್ದಾರೆ. ಧರಣಿಯಲ್ಲಿ ಜಾಥಾ ಹೊರಟಿದ್ದಾರೆ. ಕೇಂದ್ರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಮಂಗಳೂರಿನಲ್ಲಿ ಹಾಕಿ ಸರ್ಪಗಾವಲನ್ನ ಹಾಕಲಾಗಿದೆ. ಕೇಂದ್ರ ಸರ್ಕಾರದ ನಡೆಯನ್ನ ಖಂಡಿಸಿ ಹೋರಾಟಕ್ಕೆ ವೇದಿಕೆ ಕೂಡ ಸಜ್ಜಾಗಿದೆ. ನೀವು ನೋಡ್ಬೋದು ಇನ್ನ ಸುತ್ತ ಕಾಕಿ ಸರ್ಪಗಾವಲನ್ನ ಕೂಡ ಹಾಕಿರೋದು ಕೇಂದ್ರದ ವಿರುದ್ಧ ಮಾಡ್ತಾರೋ ಹೋರಾಟಕ್ಕೆ. ಯಾಕಂದ್ರೆ ವಕ್ಫ್ ವಿರುದ್ಧ ತಿದ್ದುಪಡಿ ವಿರುದ್ಧ ಅಂತಂದಾಗ ಏನ್ ಬೇಕಾದ್ರೂ ಆಗ್ಬೋದು. ಯಾವಾಗ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಇವತ್ತು ಬೃಹತ್ ಹೋರಾಟದಲ್ಲಿ ಯಾವುದೇ ಅಂತರ್ಗತ ಘಟನೆಗಳಾಗಬಾರ್ದು, ಶಾಂತಿಯುತವಾಗಿ ಪ್ರತಿಭಟನೆ ಆಗ್ಬೇಕಂತ ಕಾಕಿ ಸರ್ಪಗಾವಲನ್ನ ಹಾಕಿದೆ. ಕಾಕಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ವಕ್ಫ್ ತಿದ್ದುಪಡಿ ವಿರುದ್ಧ ಹೋರಾಟಕ್ಕೆ ಮುಂದಾಗಿದೆ. ತಿದ್ದುಪಡಿ ಕಾನೂನು ಜಾರಿಯ ವಿರುದ್ಧ ಸಂಯುಕ್ತ ಖಾಜ್ವಿಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗ್ತಿದೆ. ಸಮಾವೇಶ ಬೆಂಗಳೂರಿನ ಹೊರವಲಯದ ಅಡ್ಯಾರ್ ಎಂಬಲ್ಲಿ ನಡೀತಾ ಇದೆ. ಈ ಸಮಾವೇಶಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತ್ 1,000ಕ್ಕೂ ಅಧಿಕ ಪೊಲೀಸರು ನಿಯೋಜನೆ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 73 ಹಾದು ಹೋಗುವ ಜಾಗದಲ್ಲಿ ಈ ಸಮಾವೇಶ ನಡೀತಾ ಇರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಪರ್ಯಾಯ ರಸ್ತೆಯಲ್ಲಿ ಸಂಚರಿಸುವಂತೆ ಸೂಚನೆ ನೀಡಲಾಗಿತ್ತು. ಹೆದ್ದಾರಿಯಲ್ಲಿ ಸಮಾವೇಶಕ್ಕೆ ಬರುವ ವಾಹನಗಳು ಹಾಗೆ ಜನರಿಂದ ಸಂಚಾರಕ್ಕೆ ಅಡ್ಡಿ ಉಂಟಾಗುವ ಹಿನ್ನೆಲೆಯಲ್ಲಿ ಪರ್ಯಾಯ ಮಾರ್ಗವನ್ನು ಬಳಸಿ ಅಂತ ಹೇಳಿ ಸೂಚನೆ ಕೊಡಲಾಗಿದೆ. ಆದರೆ ಈ ವಿಚಾರವಾಗಿ ನೆನೆ ಹೈಕೋರ್ಟ್ನಲ್ಲಿ ಹೇಮಂತ್ ರಾವ್ ಎಂಬ ವಕೀಲರು ರಿಟ್ ಅರ್ಜಿ ಸಲ್ಲಿಸಿದ್ದು ನ್ಯಾಯಮೂರ್ತಿ ನಾಗಮೋಹನ್ ಅವರ ಪೀಠ ವಿಚಾರಣೆ ನಡೆಸಿದೆ. ವಿಚಾರಣೆ ಬಳಿಕ ಸಮಾವೇಶಕ್ಕೆ ಅನುಮತಿ ನೀಡಿದ ಜಾಗವನ್ನು ಹೊರತುಪಡಿಸಿ ಯಾವುದೇ ಜಾಗದಲ್ಲಿ ಸಾರ್ವಜನಿಕವಾಗಿ ತೊಂದರೆ ಕೊಡಬಾರ್ದು, ಜಾಥಾ ಹೋಗಬಾರ್ದು ಅಂತ ಹೇಳಿ ಕಾರ್ಯಕ್ರಮವನ್ನು ನಡೆಸಿ ಅಂತ ಸೂಚಿಸಿದೆ. ಹಾಗೆ ಹೆದ್ದಾರಿ 73ರಲ್ಲಿ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗುವುದು, ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು, ಅದಕ್ಕೆ ಅವಕಾಶ ಕೂಡ ಕೊಡಬಾರ್ದು ಅಂತ ಹೇಳಿ ಕಟ್ಟೆಚ್ಚರವನ್ನ ವಿಧಿಸಿ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಒಟ್ಟಾರೆ ಅಡ್ಯಾರಿನಲ್ಲಿ ಈ ಒಂದು ಪ್ರತಿಭಟನೆ ನಡೆದಿದೆ.